ನಮಸ್ತೆ ಗುರುಗಳೇ. ನನ್ನ ಹೆಸರು ರೂಪಾ ಅಂತ, ಬ್ಯಾಂಗ್ಳೂರಿಂದ. ನಾನು ಮೊದಲಿದ್ದಕ್ಕೂ ಅಂದರೆ ನಿಮ್ಮ ಕ್ಲಾಸಸ್ಸು ಆಫ್ಲೈನ್ ಇರ್ಬೋದು, ಆನ್ಲೈನ್ ಕ್ಲಾಸಸ್ ನಾನು ನಿಮ್ಮದು ಅಟೆಂಡ್ ಮಾಡೋಕ್ಕೆ ಮುಂಚೆ ಇದ್ದಿದ್ದಕ್ಕೂ ಮತ್ತು ಇವಾಗ್ಲಿಗೂ ನನ್ನಲ್ಲೇ ಒಂದಷ್ಟು ಬದಲಾವಣೆಗಳಾಗಿರೋದನ್ನು ನನಗೆ ಅದು ಗೊತ್ತಾಗ್ತಾ ಇದೆ. ಮತ್ತು ಬೇರೆಯವರಿಂದನೂ ನಾನು ಅದನ್ನು ರೆಕಗ್ನೈಸ್ ಆಗಿರೋದನ್ನು ನೋಡಿದ್ದೀನಿ. ನಾನು ಅವತ್ತು ಕ್ಲಾಸ್ ಮುಗಿಸಿ ಮಂಗಳೂರಿಂದ ಹೊರಡ್ಬೇಕಾದ್ರೆ ತುಂಬ ಸ್ಟ್ರಾಂಗ್ ಆಗಿ ಅನ್ನಿಸ್ತು, ತಾಯಿ ನನ್ನ ಜೊತೆ ಬರ್ತಿದ್ದಾಳೆ, ನನ್ನ ತಾಯಿನ ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ. ಆದರೆ ಅಷ್ಟೇ ನಾನು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಲೈಕ್ ನಿಮ್ಮ ಪ್ರೆಸೆನ್ಸ್ ನಂದು ಮಿಸ್ ಆಗ್ತಿದೆ ಅಂತಲೂ ಅನ್ನಿಸ್ತಿತ್ತು. ಯಾಕಂದರೆ ನಾನು ಕಣ್ಮುಚ್ಚಿದ್ರೆ ನಿಮ್ಮ ಮಾತು, ನೀವು ನಮ್ಮನ್ನ ಟ್ರಾನ್ಸಿಗೆ ಕರ್ಕೊಂಡು ಹೋಗ್ತಿದ್ದು, ಮತ್ತೆ ನಾನು ಕಣ್ಮುಚ್ಚಿದ್ರೆ ಪುನಃ ನಾನು ಟ್ರಾನ್ಸಿಗೆ ಹೊಟ್ಟೋಗ್ತೀನೇನೋ ಅನ್ನೋ ಥರ ನಿಮ್ಮ ಮಾತು ನನ್ನ ಕಿವಿನಲ್ಲಿ ಕೇಳಿಸ್ತಾನೆ ಇರ್ತಿತ್ತು ಎವ್ರಿ ಮೂಮೆಂಟ್. ಇವತ್ತಿಗೂ ಈ ಕ್ಷಣಕ್ಕೂ ಅಷ್ಟೇ, ನಾನು ಆಫ್ಲೈನ್ ಅಟೆಂಡ್ ಮಾಡಿರೋದಕ್ಕೂ ಆನ್ಲೈನ್ ಅಟೆಂಡ್ ಮಾಡಿರೋದಕ್ಕೂ ತುಂಬ ನನಗೆ ಆ ಡಿಫ್ರೆನ್ಸ್ ಗೊತ್ತಾಯಿತು. ಸೊ ತುಂಬ ಖುಷಿ ಇದೆ ನನಗೆ ಕ್ಲಾಸ್ ಅಟೆಂಡ್ ಮಾಡಿದ್ದು. ನನ್ನ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ನನಗೆ ಈ ಜನ್ಮದಲ್ಲಿ ನೀವು ನನಗೆ ಸಿಕ್ಕಿದ್ದೀರಾ ಗುರುಗಳಾಗಿ. 2 ದಿನ ನಮ್ಗೆ ಏನು ಆಫ್ಲೈನ್ ಕ್ಲಾಸಲ್ಲಿ ನಾಲೆಡ್ಜ್ ಕೊಟ್ಟಿದ್ದೀರಾ, ಈವನ್ ಆನ್ಲೈನ್ ಕ್ಲಾಸಲ್ಲಿ ಶಿವಶಕ್ತಿ ವಿದ್ಯಾನಲ್ಲೂ ಇರ್ಬೋದು, ಆ ನಾಲೆಡ್ಜ್ ಇರ್ಬೋದು, ನಿಮ್ಮ ಯೂಟ್ಯೂಬ್ನಲ್ಲಿ ನಾನು ನೋಡೋವಂಥ ವಿಷಯಗಳಿರ್ಬೋದು, ಎಲ್ಲವನ್ನೂ ನನ್ನ ಜೀವನಕ್ಕೆ ನಾನು ಅಳವಡಿಸ್ಕೊತಾನೆ ಇರ್ತೀನಿ. ನನ್ನ ಈ ಅಧ್ಯಾತ್ಮ ಪಯಣ ಇರ್ಬೋದು, ಎನಿಥಿಂಗ್, ನನ್ನ ಲೈಫ್ ಜರ್ನಿ, ನಾನು ನಿಮ್ಮ ಹಿಂದೆಯೂ ಇರಲ್ಲ, ನಿಮ್ಮ ಮುಂದೆಯೂ ಹೋಗಲ್ಲ, ನಿಮ್ಮೊಟ್ಟಿಗೆನೆ ನಿಮ್ಮ ಪಕ್ಕದಲ್ಲೇ ಇದ್ದು ನನ್ನ ಜರ್ನಿನ ನಡೆಸಬೇಕು ಅಂತ ನನ್ನ ಆಸೆ ಇದೆ. ಸೊ ಹಾಗೆ ಇರ್ತೀನಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ಥ್ಯಾಂಕ್ ಯು ಗುರುಗಳೇ. ನಾನು ಈಗೊಂದು 2-3 ವರ್ಷದಿಂದ ತುಂಬ ಫೈನಾನ್ಷಿಯಲಿ ಪ್ರಾಬ್ಲಮ್ಮು ಮತ್ತು ಮಾನಸಿಕವಾಗಿ ತುಂಬ ಕುಗ್ಗೋಗಿದ್ದೆ. ನನಗೆ ಆಟೋಮೆಟಿಕ್ ಈಗ ಗೊತ್ತಿಲ್ಲ, ನನಗೆ 6 ತಿಂಗಳಿಂದ ನಿಮ್ಮದು ಕೆಲವೊಂದು ವೀಡಿಯೋಸ್ಗಳು ಬೇರೆ ಯೂಟ್ಯೂಬ್ ಚಾನಲ್ಗಳಿಂದ ನಿಮ್ಮ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ದೆ. ಫಸ್ಟ್ ಟೈಮಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ಯಾಕೋ ಗೊತ್ತಿಲ್ಲ, ಮನಸ್ಸು ಆ ಕಡೆಗೆ ಎಳಿತಾ ಇತ್ತು, ನಿಮ್ಮ ವಾಯ್ಸ್ ಕೇಳಬೇಕು ನಿಮ್ಮದು. ಆಮೇಲೆ ನಿಮ್ಮದು ಮೈಂಡ್ ಮೆಕ್ಯಾನಿಸಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಅದರಿಂದ ಒಂದು ವೀಡಿಯೋನ ರೆಗ್ಯುಲರ್ ಕೇಳಿಸ್ಕೊಳ್ತಾ ಇದ್ದೆ. ಆಮೇಲೆ ನಿಮ್ಮನ್ನು ಗೊತ್ತಿಲ್ಲದೇ ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರತಿಯೊಂದನ್ನು ನಾನು ರೆಗ್ಯುಲರ್ ಫಾಲೋ ಮಾಡ್ತಾಯಿದ್ದೆ. ನೀವು ಪ್ರತಿಯೊಂದು ನೀವು ಹೇಳೋ ಮಾತುಗಳನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಅದನ್ನು ಫೀಲ್ ಮಾಡ್ತಾಯಿದ್ದೆ. ಆವಾಗ ನನಗೇನು ಗೊತ್ತಿಲ್ಲ, ಆಟೋಮೆಟಿಕ್ ನನ್ನ ಜೀವನದಲ್ಲಿ ನಿಮ್ಮನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಂಗಿಂದ ನನ್ನ ಜೀವನನೇ ಬದಲಾಗಿ ಹೋಯಿತು. ನಾನು ಈಗ 6 ತಿಂಗಳಿಂದ ಹೇಗಿದ್ದೆ, ಇವಾಗ ಹೇಗಿದ್ದೀನಿ, ಅದಕ್ಕೆ ತುಂಬ ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ. ಅದಕ್ಕೆಲ್ಲ ಕಾರಣ ನೀವೇನೆ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಾನು ನಿಮ್ಮನ್ನು ಮೀಟ್ ಆಗಬೇಕು ಅಂತ ಲಾಸ್ಟ್ ಅಕ್ಟೋಬರಲ್ಲಿ ಬ್ಯಾಂಗ್ಳೂರಿಗೆ ಟ್ರೈ ಮಾಡಿದೆ, ಆಗಲಿಲ್ಲ. ಬಟ್ ಈಗ ಜನವರಿಲಾದಂಥ ನಿಮ್ಮದು ರಿಯಲ್ ವ್ಯೂ ವರ್ಕ್ಶಾಪಿಗೆ ನನಗೆ ಅವಕಾಶ ಸಿಕ್ತು. ನಿಮ್ಮನ್ನು ಹತ್ತಿರದಿಂದ ನೋಡೋದು, ನಿಮ್ಮ ಮಾತನ್ನು ಕೇಳಿಸ್ಕೊಳ್ಳೋದು ತುಂಬ ಒಳ್ಳೆಯ ಅನುಭವ ಆಯಿತು. ಆ್ಯಕ್ಚುಲಿ ನಿಮ್ಮದು ಒಂದು ವೀಡಿಯೋಸ್ ಇತ್ತು, ಸೆಲ್ಫ್ ಹಿಪ್ನೋಟೈಸ್ದು ವೀಡಿಯೋಸ್ ಇತ್ತು. ನಾನು ಅದನ್ನು 1-2 ಸಲ ನೋಡಿದೆ. ನಾನೇ ಮನೇಲಿ ಅದನ್ನು ಮಾಡಲಿಕ್ಕೆ ಟ್ರೈ ಮಾಡಿದೆ. ನನಗೆ ಫಸ್ಟ್ 2-3 ಸಲ ಆಗ್ತಾ ಇರಲಿಲ್ಲ. ಮತ್ತೆ ಅದನ್ನು ಟ್ರೈ ಮಾಡಿದಾಗ ನಾನೇ ಸೆಲ್ಫ್ ಹಿಪ್ನೋಟೈಸ್ ಆಗ್ತಾಯಿದ್ದೆ, ಟ್ರಾನ್ಸಿಗೆ ಹೋಗ್ತಾಯಿದ್ದೆ. ನೀವು ಏನು ಅದನ್ನು ಅಫರ್ಮೇಷನ್ ಹೇಳಲಿಕ್ಕೆ ಹೇಳಿದ್ರಿ ಅದನ್ನೆಲ್ಲ ಹೇಳ್ಕೊಳ್ತಾ ಇದ್ದೆ. ಡೈಲಿ ನಾನು ಈಗಲೂ ಸಹ ಅದನ್ನು ಡೈಲಿ ಒಂದು ಡೈರಿಲಿ ಬರೀತೀನಿ. ನೀವೇನು ಅಫರ್ಮೇಷನ್ ಹೇಳ್ತೀರಾ ಡೈಲಿ ಒಂದು 5 ಮಿನಿಟ್ಸ್ ಹೇಳ್ಕೊಳ್ಳಿ ಅಂತ, ಅದನ್ನು ಡೈಲಿ ಈಗಲೂ ಸಹ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೆ ಬರೀ ಹಣಕಾಸಿನ ವಿಚಾರದಂತಲ್ಲ, ನನ್ನ ನೆಮ್ಮದಿ, ಆರೋಗ್ಯ, ಹಣಕಾಸಿನ ವಿಚಾರದಲ್ಲಿ ನನಗೆ ಹೇಳಕ್ಕಾಗ್ದಿಲ್ಲಷ್ಟು ನನ್ನ ಜೀವನದಲ್ಲಿ ಬದಲಾವಣೆ ಆಗಿದೆ. ತುಂಬ ಖುಷಿಯಾಗಿದ್ದೀನಿ ಗುರುಗಳೇ. ಯಾಕಂದರೆ ನಿಮ್ಮ ಹಾಸ್ಪಿಟಾಲಿಟಿ, ನಿಮ್ಮ ಟೀಚಿಂಗ್ ಲೆವೆಲ್ ಅಮೇಝಿಂಗ್. ಅದನ್ನು ಬರೀ ಮಾತಲ್ಲಿ ವರ್ಣಿಸಿದರೆ ಆಗೋದಿಲ್ಲ. ನೀವು ಹೇಳ್ತಾ ಇದ್ರಲ್ಲ ಯಾವಾಗಲೂ, ಗುರುವಿನ ಗುಲಾಮನಾಗುವ ತನಕ ದೊರೆಯದಮ್ಮ ಬಕುತಿ ಅಂತ. ನಾನು ನಿಮಗೆ ಆಲ್ಮೋಸ್ಟ್ ಶರಣಾಗತಿ ಆಗಿದ್ದೀನಿ, ಆ ತಾಯಿಗೆ ಶರಣಾಗತಿ ಆಗಿದ್ದೀನಿ. ಅದಕ್ಕೆ ನಾನು ಈ ಜೀವನದಲ್ಲಿ ಈ ಬದಲಾವಣೆ ನಿಮ್ಮಿಂದ ನನ್ನ ಜೀವನ ಇನ್ನೂ ಮೇಲ ಸ್ಥಾನಕ್ಕೆ ಹೋಗುತ್ತೆ. ನಿಮ್ಮಿಂದ ಇನ್ನೂ ಕಲೀಲಿಕ್ಕಿದೆ. ನಿಮ್ಮ ಆಶೀರ್ವಾದ, ನಿಮ್ಮ ಬ್ಲೆಸ್ಸಿಂಗ್ ನನಗೆ ಯಾವಾಗಲೂ ಸದಾ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ಅದ್ಭುತ ಸರ್. ಏನು ಹೇಳಬೇಕು ಅನ್ನೋ ಮಾತೇ ಬರ್ತಿಲ್ಲ. ತುಂಬ ಏನಂದರೆ ಯಾರಿಗೂ ಯೋಗ ಸಿಗಲ್ಲ.
ಯೋಗ ಮಾಡಿರ್ಬೇಕು ಸರ್, ಯಾವುದೋ ಹಿಂದೆ ಜನ್ಮದ ಪುಣ್ಯ, ಈ ಜನ್ಮದಲ್ಲಿ ನೀವು ಸಿಕ್ಕಿದ್ದೀರ ಸರ್, ಸಾರ್ಥಕ ಆಯಿತು ಅದು ಬದುಕು. ರಿಯಲ್ ಯು ಆ ಪ್ರೋಗ್ರಾಮು ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ ಸರ್. ಈ ಥರ ಅದ್ಭುತವಾಗಿ ನಡೆಸ್ಕೊಡ್ತೀರಾ, ಈ ಥರ ಚೆನ್ನಾಗಿರುತ್ತೆ. ನಾನು ಹೇಳಲಿಲ್ವ, ಪದಗಳೇ ಸಿಗ್ತಿಲ್ಲ, ಆದರೂ ತುಂಬ ಖುಷಿಯಾಗಿದ್ದೀನಿ. ನಾನು ಮೊದಲು ಹೆಂಗಿದ್ದೆ ಅನ್ನೋದು ಹೇಳಿದ್ರೆ ಆಶ್ಚರ್ಯಪಡ್ತಾರೆ ಜನಗಳು, ಆ ಥರ ಇದ್ದಿದ್ದು ನಾನು. ಬಟ್ ನೀವು ನನ್ನ ಲೈಫ್ಗೆ ಬಂದಾದಮೇಲೆ, ನಾನು ನಿಮ್ಮನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ತುಂಬ ಬದಲಾಗಿದ್ದೀನಿ. ಯಾವ ಥರ ಬದಲಾಗಿದ್ದೀನಿ ಅಂದರೆ ಮಾತುಗಳೇ ಸಿಗಲ್ಲ, ಅದು ಎಲ್ಲ ಬಿಟ್ಟಿದ್ದೀನಿ. ನೆಗೆಟಿವ್ ಥಾಟ್ಸ್ಗಳು, ಸ್ಮೋಕು ಮತ್ತು ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ದೆ. ಚಿಕನ್ ತಿನ್ನೋದು ಬಿಟ್ಟಿದ್ದೀನಿ ನಾನು ನನ್ನ ಲೈಫಿಗೆ ಬಂದಮೇಲೆ. ನೀವು ಹೇಳೋ ಒಂದೊಂದು ವಿಷಯಗಳೂ ಅದ್ಭುತ ಸರ್. ರಿಯಲ್ಮಿ ಕ್ಲಾಸಲ್ಲಂತೂ 2 ದಿನ ಕ್ಲಾಸ್ ತೊಗೊಂಡಿದ್ದೀರಾ. 2 ದಿನ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ ನನಗೆ, ಅಷ್ಟು ಅದ್ಭುತವಾಗಿ ಕ್ಲಾಸ್ ಮಾಡಿದ್ರಿ ನಿಮ್ಮ ಹತ್ರ. ಲಾಸ್ಟ್ 2ನೇ ದಿನ, ಅರ್ಧ ದಿನ ಆದಮೇಲೆ ಕ್ಲೈಮ್ಯಾಕ್ಸ್ ಅಂತೂ ಸಕ್ಕತ್ತಾಗಿತ್ತು. ಅಂದರೆ ಯಾವ ಥರ ಹೇಳೋದಂದರೆ, ಲಾಸ್ಟ್ ಅರ್ಧ ದಿನ ಇದೆಯಲ್ಲ ಸರ್, ಸಂಡೇ ನೀವು ಮಾಡಿದ್ದು, ಆಹಾ, ಅದು ಇನ್ನೂ ನನಗೆ ಅದೇ ಗುಂಗಲ್ಲಿದ್ದೀನಿ ಸರ್ ನಾನು. ನಿಮ್ಮ ಸ್ಮೈಲು, ನಿಮ್ಮ ಎನರ್ಜಿ, ನಾನು ಒಬ್ಬ ಮನುಷ್ಯ ಎಷ್ಟೇ ಇದಾಗಿದ್ರೂ ಒಂದು ಯಾವುದೋ ಒಂದು ಇದರಲ್ಲಿ ಸ್ವಲ್ಪ ಸ್ಲೋ ಆಗೇ ಆಗುತ್ತೆ, ಬಟ್ ನಿಮ್ಮ ಎನರ್ಜಿ 2 ಡೇಸಲ್ಲಿದ್ದಿದೆ ಎನರ್ಜಿ, ನಿಮ್ಮ ನಗು, ನಿಮ್ಮ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಸರ್. ಆ ಥರ ಪ್ರೋಗ್ರಾಮ್ ಮಾಡಿಕೊಟ್ರಿ, ಅದ್ಭುತ ಸರ್. ನಾನು ನೆಕ್ಸ್ಟು ಕ್ಲಾಸ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಯಾವುದು ನೀವು ಯಾವಾಗ ಮಾಡ್ತೀರಾ ಅಂತ. ಈ ಮಂಗಳೂರು ಕ್ಲಾಸ್ ಅಂತೂ ನನ್ನ ಲೈಫಲ್ಲಿ ಮರೆಯಲ್ಲ, ಬೆಸ್ಟ್ ಕ್ಲಾಸ್. ಆ್ಯಕ್ಚುಲಿ ನನಗೆ ಹೇಳ್ಬೇಕಂದ್ರೆ ಅದು ತುಂಬ ಬದಲಾಗಿದೆ ಸರ್. ತುಂಬ ಥ್ಯಾಂಕ್ಸ್ ಸರ್. ರಿಯಲ್ ಯು ಕ್ಲಾಸ್ ಮಾತ್ರ ತುಂಬ ಅದ್ಭುತವಾಗಿತ್ತು, ತುಂಬ ಹ್ಯಾಪಿಯಾಗಿತ್ತು ಸರ್. ನಾನು ಈಗಲೂ ನೆಟ್ವರ್ಕ್ ಸಿಗ್ತಾ ಅಂತ ಹೇಳ್ತಾ ಇರ್ತೀರಲ್ಲ ಸರ್, ಅದು ನೆನೆಸ್ಕೊಂಡು ಇನ್ನೂ ನಗು ಬರುತ್ತೆ. ವೈಫೈ ಸರ್, ಅದೆಲ್ಲ ನನ್ನ ನಗು ತಡ್ಕೊಳ್ಳೋಕೆ ಆಗ್ತಿದೆ. ಈಗಲೂ ಅದೇ ಗುಂಗಲ್ಲಿದ್ದೀನಿ ಸರ್. ಬಟ್ ಲೈಫಲ್ಲೆಲ್ಲ ಚೇಂಜಸ್ ಆಗ್ತಿದೆ. ನೀವು ತುಂಬ ಥ್ಯಾಂಕ್ ಯು. ಶ್ರೀನಾಥ್ ಶೆಟ್ಟಿ ಸರ್, ನಮಸ್ತೆ. ನಾನು ನನ್ನ ತಂದೆ ತಾಯಿಗೆ ಬಿಟ್ಟು ಯಾರಿಗೂ ಕಾಲಿಗೆ ಮುಗ್ದಿಲ್ಲ. ನಿಮ್ಮ 2 ಕ್ಲಾಸ್ ಅಟೆಂಡ್ ಆಗಿಬಿಟ್ಟು 3ನೇ ವ್ಯಕ್ತಿ ನೀವೇ. ಓಂ ಗುರುಭ್ಯೋ ನಮಃ. ಐ ಲವ್ ಯು ಸರ್, ಐ ಲವ್ ಯು ಸೋ ಮಚ್. ಅದ್ಭುತವಾದಂಥ ನನ್ನೊಳಗಿನ ನಾನನ್ನು ತಿಳಿಸ್ಕೊಟ್ಟಿದ್ದೀರ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ, ಸರ್ ವರ್ಕ್ಶಾಪಿಗೆ ಬಂದು ನನಗೆ ಬೇಕಾಗಿದ್ದು ನನಗೆ ಸಿಕ್ಕಿದೆ. ನೀವು ಬನ್ನಿ, ನಿಮಗೆ ಬೇಕಾಗಿದ್ದನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು.